Hello, my dear learners. I welcome you all to this session. This is the continuation of the chapter Motion in a Straight Line, okay, or Motion in One Dimension. This is the part 3. Look at the next problem. A particle moves in a straight line with a constant acceleration. It changes its velocity from 10 meter per second to 20 meter per second ಅಂತ ಕೊಟ್ಟಿದ್ದಾರೆ while passing through a distance of 135 meter in t seconds. The question is to find out the value for t. It's a simple problem based on the equations of the motions. ಆಯಿತಾ, ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಏನು ಅಂತ ಹೇಳ್ಬಿಟ್ಟು ಇವಾಗ ದ ಫೈನಲ್ ಥಿಂಗ್ ಇಸ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ಟಿ ಬೇಕಲ್ವ ನಮಗೀಗ. ಸೊ ಟಿ ಬೇಕು ಅಂದರೆ ನಮ್ಗೆ ಏನು ಮಾಡಬೇಕು, ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ನನಗೆ I can definitely find out the value for t. So therefore I will get t is equal to v minus u divided by a anta sigutte. This is the final velocity, v is the final velocity and u is the initial velocity. We can definitely take v equal to 20 meter per second. ಹಾಗೆಯೇ u equal to 10 meter per second ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಇನಿಷಿಯಲ್ ವೆಲಾಸಿಟಿ 10 meter per second ಆ್ಯಂಡ್ ಫೈನಲ್ ವೆಲಾಸಿಟಿ ಇಸ್ 20 meter per second ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಆದರೆ ಇವಾಗ ಇಲ್ಲಿ ವಿ ಡೋಂಟ್ ಹ್ಯಾವ್ ದ ವ್ಯಾಲ್ಯೂ ಫಾರ್ ಎ, ನಮಗೆ ಆಕ್ಸಲರೇಷನ್ ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಟು ಯೂಸ್ ಒನ್ ಮೋರ್ ಇಕ್ವೇಷನ್, ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a ಇಂಟು ಎಸ್. ಆಯಿತಾ, ಇದನ್ನು ನಾನು ಯೂಸ್ ಮಾಡೋಣ ಬಿಕಾಸ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಫಾರ್ ದ ಡಿಸ್ಪ್ಲೇಸ್ಮೆಂಟ್, ದ ಡಿಸ್ಟೆನ್ಸ್ ಟ್ರಾವೆಲ್ ಇಸ್ 135 ಮೀಟರ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ಕೋತೀನಿ ಇಲ್ಲಿ ಇವಾಗ. ಸೊ ನೋಡಿ, ಬೈ ಯೂಸಿಂಗ್ ದಿಸ್ ಒನ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ಎ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡ್ ಬೈ 2 into s ಅಂತ ಸಿಗುತ್ತೆ. ದಟ್ ಈಸ್ ವಾಟ್ v is 20 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್ ಡಿವೈಡ್ ಬೈ 2 into 135 ಅಂತ ಸಿಗುತ್ತೆ ನಂಗೆ ವ್ಯಾಲ್ಯೂ. ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ ಐ ಹೋಪ್ ದ್ಯಾಟ್ ವಿಲ್ ಡೆಫಿನೆಟ್ಲಿ ಗೆಟ್ 300 ಡಿವೈಡ್ ಬೈ 270 ದಟ್ ವಿಲ್ ಬಿ ಈಕ್ವಲ್ ಟು 10 ಡಿವೈಡ್ ಬೈ 9 ಅಂತ ಸಿಗುತ್ತೆ. 10 ಡಿವೈಡ್ ಬೈ 9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಎ. ಇವಾಗ ಇದು ವ್ಯಾಲ್ಯೂನ ವ್ಯಾಲ್ಯೂ ಆಫ್ ಎ ಅನ್ನು ಈ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಇಫ್ ಯು ಸಬ್ಸ್ಟಿಟ್ಯೂಟ್ ದ ಸೇಮ್ ಆನ್ಸರ್ ಆಫ್ ಎ, ವಾಟ್ ವಿಲ್ ಯು ಗೆಟ್ ಹಿಯರ್? ಲೆಟ್ ಮೀ ಚೆಕ್ ಹಿಯರ್ ಒನ್ಸ್ ಸೊ ದ್ಯಾಟ್ ಐ ವಿಲ್ ಗೆಟ್ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಎ ಅಂತ ಇತ್ತು. ದಟ್ ಈಸ್ ಈಕ್ವಲ್ ಟು 20 ಮೈನಸ್ 10 ಡಿವೈಡ್ ಬೈ 9 meter per second square, that is equal to 9 seconds. Okay, so 9 seconds is the right answer. That is in option B. So ಅದಕ್ಕೋಸ್ಕರ option B is the right answer ಅಂತ ನಾವು ಅದಕ್ಕೆ ಹೇಳ್ಬೋದು. I will take the next problem now. Next problem ಏನಿದೆ ಬಿಟ್ಟರೆ, a particle starts from rest at t equal to 0, okay, and moves in a straight line with an acceleration as shown in the figure. ನೋಡಿ, they have given the acceleration time graph, acceleration along the y axis and time along the x axis ಅಂತ ಕೊಟ್ಟಿದ್ದಾರೆ ಅವ್ರು. ಹೆಂಗೆ ಅಂತಂದ್ರೆ ಅಲ್ವಾ, ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಟ್ ಟಿ ಈಕ್ವಲ್ ಟು 3 seconds ಇಸ್. ಈ ಒಂದು ಪಾಯಿಂಟಲ್ಲಿ ಎಷ್ಟು ಅದರದ್ದು ವೆಲಾಸಿಟಿ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಕಂಡುಹಿಡಿಯಬೇಕು. ಓಕೆ, ನೀವು ಸರಿಯಾಗಿ ಕಲ್ತ್ಕೊಂಡಿದ್ದೀರಿ. ಹೇಗೆ ಅಂದರೆ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, velocity of the particle must be equal to area under ಯಾವ ಗ್ರಾಫು, ಎ ಟಿ ಗ್ರಾಫಾಗಲ್ಲಿ ನಾವು ಸ್ಟಡಿ ಮಾಡಾಗಿದೆ. ಎ ಟಿ ಗ್ರಾಫ್ ಏನಿರುತ್ತೆ ಅದರದ್ದು ಏರಿಯಾವನ್ನು ನಾವು ಕನ್ಸಿಡರ್ ಮಾಡಿರಾಯಿತು. ಅಂದರೆ ಹಿಯರ್ ಇಸ್ ಅ ರೆಕ್ಟ್ಯಾಂಗಲ್ ಆ್ಯಂಡ್ ಹಿಯರ್ ಇಸ್ ಅ ಒನ್ ಮೋರ್ ರೆಕ್ಟ್ಯಾಂಗಲ್. ಅದರದ್ದು ಏರಿಯಾನ ನಾವು ಕಂಡುಹಿಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ದ ವ್ಯಾಲ್ಯೂ ಫಾರ್ ದಟ್. ನೋಡಿ, ಇದರದ್ದು ಏರಿಯಾ ಏನಾಗಬೇಕು, ಕ್ಯಾನ್ ಯು ಮೇ ನೋ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ದ್ಯಾಟ್? ದಟ್ ಈಸ್ ವಾಟ್ 4. ಇಲ್ಲಿ 4 ಇದೆ, ಇದರದ್ದು ವಿಡ್ತು 2 ಇದೆ. ಸೊ ಅದಕ್ಕೋಸ್ಕರ ಇಟ್ ಈಸ್ 4 into 2, ಓಕೆ, ಪ್ಲಸ್ ಆಫ್ ಇಲ್ಲಿ -2 ಇದೆ, ಇದರದ್ದು ವ್ಯಾಲ್ಯೂ -2 -2 ಇಂದ 3 ಹೋಗ್ತದೆ ಅಂದರೆ ಇದ್ರ ವ್ಯಾಲ್ಯೂ ಏನಾಗಬೇಕಾಯಿತು, 1 ಆಗಬೇಕಾಯಿತು. ಸೊ ಅದಕ್ಕೋಸ್ಕರ -2 into 1 ಅಂತ ಆಗಬೇಕು. ಸೊ ದಟ್ಸ್ ದ ರೀಸನ್ ವೈ ಹೌ ಮಚ್ ವಿಲ್ ಗೆಟ್. ಐ ವಿಲ್ ಟೇಕ್ ದಟ್ ಇಸ್ ದ ಏರಿಯಾ ಆಫ್ ಎ ಟಿ ಗ್ರಾಫ್. ಓಕೆ, ಏರಿಯಾ ಮಸ್ಟ್ ಬಿ ಈಕ್ವಲ್ ಟು 4 into 2, sorry, should be 4 into 2 is, I have already written there, 8 minus 2, that is what equal to 6 meter per second. 6 meter per second. Okay, that is the right answer for this question. Option C is the right answer. Hope it's clear to everyone. ನೀವು ಇದನ್ನು ಈ ಥರ ಸಾಲ್ವ್ ಮಾಡಬೇಕು. Hope it's clear to everyone. There should be no doubts. Okay, so thank you very much. Let's go to the next problem now. The next problem says that a man is 45 meter behind the bus when the bus start accelerating from the rest. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ರೆಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಬಸ್ ಇಟ್ಕೊಂಡ್ರೆ, ಸೋಪಸ್ ಇಫ್ ಹಿಯರ್ ಇಸ್ ಅ ಬಸ್, ಓಕೆ
here is a bus. Let me take this bus here. Okay, so bus is at rest and the man is 45 meter behind. Assume that here is a man. In between them there is a distance of how much? 45 meter. Okay, and the bus was at rest and it starts accelerating with the acceleration of 2.5 meter per second square ಅಲ್ಲಿ ಹೋಗ್ತಾ ಇರುತ್ತೆ. ವಿತ್ ವಾಟ್ ಮಿನಿಮಮ್ ವೆಲಾಸಿಟಿ ಶುಡ್ ದ ಮ್ಯಾನ್ ಸ್ಟಾರ್ಟ್ ರನ್ನಿಂಗ್ ಟು ಕ್ಯಾಚ್ ದ ಬಸ್? ಈ ಬಸ್ಸನ್ನು ಕ್ಯಾಚ್ ಮಾಡಬೇಕು ಅಂದರೆ ಎಷ್ಟು ವೆಲಾಸಿಟಿಯಲ್ಲಿ ಮ್ಯಾನು ಮೂವ್ ಆಗಬೇಕು ಹೇಳೋದೇ ಕ್ವಶನು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್ ಟೈಪ್, ಆಯಿತಾ? ಸೊ ಅದ್ರ ಬಗ್ಗೆ ನಾವು ಈಗ ಹೆಂಗೆ ಸ್ಟಡಿ ಸಾಲ್ವ್ ಮಾಡೋದು ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ದ ಫಸ್ಟ್ ಕಂಡೀಷನ್ ನಾನು ಏನು ತಗೋತೀನಿ ಅಂತಂದರೆ, ಓಕೆ, ಅಸ್ಯೂಮ್ ದ್ಯಾಟ್ ದ ಮ್ಯಾನ್ ಕ್ಯಾಚಸ್ ದ ಬಸ್. ಓಕೆ, ಮ್ಯಾನ್ ಕ್ಯಾಚಸ್ the bus after t seconds ಅಂತ ನಾವು ತಗೋಣ, t seconds. ಓಕೆ, ಸೊ therefore what is the value for the distance traveled x ಅಂತ ತಗೊಂಡು ನಾನು ಹೀಗೆ ಹೇಳ್ತೀನಿ. ಓಕೆ, ಆಫ್ಟರ್ ಟ್ರಾವೆಲ್ ದ ಡಿಸ್ಟೆನ್ಸ್ ಆಫ್ x he will catch the bus ಅಂತ ಇಟ್ಕೊಂಡ್ರೆ x ಈಕ್ವಲ್ ಟು ನಮ್ಗೆ ಗೊತ್ತಿದೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ಗೊತ್ತಿದೆ. ಸೊ ಅದಕ್ಕೋಸ್ಕರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಎಸ್ ಇಂಟು ಟಿ. ಎಸ್ ಅಂದರೆ ಏನಾಯ್ತದು? ಸ್ಪೀಡ್ ವಿತ್ ವೆಲಾಸಿಟಿ ಆಫ್ ಯು ಮೂವ್ ಆಗ್ತದೆ ಇಟ್ಕೊಳ್ಳೋಣ, ಯು ಇಂಟು ಟಿ ಅಂತ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಓಕೆ, ಸೆಕೆಂಡ್ ಕಂಡೀಷನ್ ಏನು ತೊಗೊಳ್ಳೋಣ ಅಂತಂದರೆ ಎಕ್ಸ್ ಈಕ್ವಲ್ ಟು ಯು ಟಿ ಅಂತ ತೊಗೊಂಡಾಯ್ತು ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಇವಾಗ ಸಿಮಿಲರ್ಲಿ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಸ್ ವಿಲ್ ಬಿ ಎಷ್ಟು ನೋಡೋಣ. ಓಕೆ, ಸಿಮಿಲರ್ಲಿ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಸ್. ಓಕೆ, ನಮ್ಗೆ ಗೊತ್ತಿದೆ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ 1/2 ಟೈಮ್ಸ್ ಎ ಟಿ ಸ್ಕ್ವೇರ್. ಯಾಕೆಂದರೆ ಇದು ಸ್ಟಾರ್ಟ್ ಎಟ್ ರೆಸ್ಟಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಐ ಕ್ಯಾನ್ ಟೇಕ್ ಯು ಈಕ್ವಲ್ ಟು 0 ಅಂತ ತಗೋಬೋದು. ಅದಕ್ಕೋಸ್ಕರ ಇದರ ವ್ಯಾಲ್ಯೂ 0 ಆಗುತ್ತೆ. ಸೊ ಇಟ್ ಇಂಪ್ಲೈಸ್ ಎಸ್ ವ್ಯಾಲ್ಯೂ ಅಂದರೆ ಇದು ಕೂಡ ಏನಾಗಿರಬೇಕಾಯಿತು? ಶುಡ್ ಬಿ ಇಲ್ಲಿ 45 ಮೀಟ್ರ್ ಇತ್ತು. ಆಫ್ಟರ್ ಎಕ್ಸ್ ಇವನು ಎಕ್ಸ್ ಡಿಸ್ಟೆನ್ಸಿಗೆ ಹೋದ ನಂತರ ಅದನ್ನು ಕ್ಯಾಚ್ ಮಾಡ್ತಾನೆ. ಅಂದರೆ ಶುಡ್ ಬಿ ವಾಟ್? ಎಕ್ಸ್ ಪ್ಲಸ್ 45 ಆಗಬೇಕಲ್ವಾ? ಎಕ್ಸ್ ಪ್ಲಸ್ 45, ಯಾಕಂದರೆ 45 ಮೀಟರ್ ಹಿಂದ್ಗಡೆ ಇತ್ತು. ಸೊ ಹಾಗಾಗಿ ಎಕ್ಸ್ ಪ್ಲಸ್ 45. ಓಕೆ, ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 1/2 ಟೈಮ್ಸ್ ಎ ಇಂಟು ಟಿ ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಎಕ್ಸ್ ಪ್ಲಸ್ 45 ಈಕ್ವಲ್ ಟು 1/2 ಟೈಮ್ಸ್ ಎ ಟಿ ಸ್ಕ್ವೇರ್ ಅಂತ ಆಗುತ್ತೆ. ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಗೊತ್ತಾಯ್ತಾ ಎಲ್ಲರಿಗೂ ಕೂಡ ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡೋದು ಗೊತ್ತಾಯ್ತಾ ಎಲ್ಲರಿಗೂ ಕೂಡ? ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ವೆರಿ ಇಂಪಾರ್ಟೆಂಟ್, ಆಯಿತಾ? ವೆರಿ ಇಂಪಾರ್ಟೆಂಟ್ ಕಂಡೀಷನ್ ನಾನು ಇವಾಗ ತೊಗೋತೀನಿ. ಅಂದರೆ ನಮ್ಗೆ ಗೊತ್ತಿದೆ ಎಕ್ಸ್ ಈಕ್ವಲ್ ಟು ಯು ಟಿ ಅಂತಲೂ ಗೊತ್ತಿದೆ. ಹಾಗೆಯೇ ಎಕ್ಸ್ ಈಕ್ವಲ್ ಟು ನಮ್ಗೆ ಏನು ಸ್ಟಡಿ ಮಾಡಿದ್ದು ನಾವೀಗ 145 ಪ್ಲಸ್ 1/2 ಟೈಮ್ಸ್ ಎ ಟಿ ಸ್ಕ್ವೇರ್ ಅಂತ ನಾವು ಆಲ್ರೆಡಿ ತೊಗೊಂಡಾಗಿದೆ. ಸೊ ಹಾಗಾಗಿ ಈ ಡಿಸ್ಟೆನ್ಸ್ ಎರಡು ಕೂಡ ಸೇಮ್ ಆಗಿರಬೇಕು. ಸೊ ಹಾಗಾಗಿ ನಾವೇನು ತೊಗೊಳ್ಬೋದು ಇವಾಗ? ಯು ಟಿ ಮಸ್ಟ್ ಬಿ ಈಕ್ವಲ್ ಟು 45 ಪ್ಲಸ್ 1/2 ಟೈಮ್ಸ್ ಏನಾಗಬೇಕು ನೋಡಿ? ಎ ಟಿ ಸ್ಕ್ವೇರ್ ಅಂತ ಆಗಬೇಕು. ಶುಡ್ ಬಿ 1/2 ಟೈಮ್ಸ್ ಎ ಟಿ ಸ್ಕ್ವೇರ್. ಯಾಕೆಂದರೆ ಎರಡು ಸೇಮ್ ಆಗಿರಬೇಕಲ್ಲ, ಡಿಸ್ಟೆನ್ಸ್ ಸೇಮ್ ಆಗಿರಬೇಕು. ಓಕೆ, ಯಾಕೆಂದರೆ ಆಫ್ಟರ್ ಟ್ರಾವೆಲ್ ಡಿಸ್ಟೆನ್ಸ್ ಆಫ್ ಎಕ್ಸ್ ಏನು ಕ್ಯಾಚಸ್ ದ ಬಸ್ ಅಂತ ನಾವು ತೊಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಯು ಟಿ ಮಸ್ಟ್ ಬಿ ಈಕ್ವಲ್ ಟು 45 ಪ್ಲಸ್ ಎ ಟಿ ಸ್ಕ್ವೇರ್, ಹಾಫ್ ಎ ಟಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಒನ್ ಯು ಡೆಫಿನೆಟ್ಲಿ ಗೆಟ್ ದ ವ್ಯಾಲ್ಯೂ ಫಾರ್ ಯು ಹಿಯರ್. ಓಕೆ, ಏನು ಸಿಗುತ್ತೆ ನೋಡಿ ವ್ಯಾಲ್ಯೂ ಆಫ್ ಯು ಈಕ್ವಲ್ ಟು 45 ಡಿವೈಡ್ ಬೈ ಟಿ. ಈ ಟಿ ಈ ಕಡೆ ತೊಗೊಂಡೋಗ್ಬಿಡಿ, ಆರ್ ಎಚ್ ಎಸ್ ತೊಗೊಂಡೋಗ್ಬಿಡಿ. ಸೊ 45 ಬೈ ಟಿ. ಓಕೆ, ಪ್ಲಸ್ ಎ ಟಿ ಸ್ಕ್ವೇರ್, ಎ ಡಿವೈಡ್ ಬೈ 2t ಅಂತ ಉಳ್ಕೊಳ್ಳುತ್ತೆ ಅನಿಸುತ್ತೆ ಅಲ್ವಾ? ಎ ಡಿವೈಡ್ ಬೈ 2t. ಸೊ ದಿಸ್ ಇಸ್ ವಾಟ್ ಯು ವಿಲ್ ಗೆಟ್ ಹಿಯರ್. ಓಕೆ, ನೋಡಿ ಡಿನಾಮಿನೇಟರ್ ಬರ್ಬೋದು ಟಿ, ಎಲ್ಲಿ ಬರುತ್ತೆ ನೋಡಿ ಒಂದ್ಸಲ. ಎ ಟಿ ಸ್ಕ್ವೇರ್ 1t ಉಳ್ಕೊಳ್ತು. ಎ ಟಿ ಡಿವೈಡ್ ಬೈ 2 ಅಂತ ಆಯಿತು. ಎ ಟಿ ಡಿವೈಡ್ ಬೈ 2. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಎಷ್ಟು ಗೊತ್ತಾಯ್ತು ಅನ್ಕೋತೀನಿ ನಾನು ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಷ್ಟ ಆಯಿತು. ಇವಾಗ ಮಿನಿಮಮ್ ಅಂತ ಕೇಳಿದ್ದಾರೆ. ವಿತ್ ವಾಟ್ ಮಿನಿಮಮ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಏನು ತೊಗೊಳ್ಬೋದು? ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಮ್ಯಾಕ್ಸಿಮ ಆ್ಯಂಡ್ ಮಿನಿಮ, ಡಿ ಯು ಡಿವೈಡ್ ಬೈ ಡಿ ಟಿ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ತಗೋತೀವಿ. ಸೊ ಹಾಗಾಗಿ ನಾವೇನು ಮಾಡಬೇಕು? ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಆ ಟೈಮಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದರೆ ಐ ವಿಲ್ ಗೆಟ್ ಡಿ ಯು ಬೈ ಡಿ ಟಿ, ಡಿ ಯು ಡಿವೈಡ್ ಬೈ ಡಿ ಟಿ, ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 45 ಬೈ ಟಿ. 45 ಅಂತೂ ಕಾನ್ಸ್ಟೆಂಟ್ ಆಯಿತು. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ದ 1/t ಈಸ್ ಮೈನಸ್ 1 ಡಿವೈಡ್ ಬೈ ಟಿ ಸ್ಕ್ವೇರ್. ಓಕೆ, ಪ್ಲಸ್ ಎ ಬೈ 2 ಮಸ್ಟ್ ಬಿ ಈಕ್ವಲ್ ಟು 0. ಸೊ ದ್ಯಾರ್ಫಾರ್ ಏನು ಸಿಗುತ್ತೆ ನೋಡಿ ನಮಗೆ ಇವಾಗ ಇಲ್ಲಿ? ದ್ಯಾರ್ಫಾರ್ ಐ ವಿಲ್ ಗೆಟ್ ಇಲ್ಲಿ ಮೈನಸ್ ಇದೆ ಹೆಂಗೆ ಅಂದ್ರೆ. ಸೊ ಹಾಗಾಗಿ ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಎ ಬೈ 2 ಮಸ್ಟ್ ಬಿ ಈಕ್ವಲ್ ಟು 45 ಡಿವೈಡ್ ಬೈ ಟಿ ಸ್ಕ್ವೇರ್ ಅಂತ ಆಯಿತು. ಇಟ್ ಇಂಪ್ಲೈಸ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ದ ಟಿ ಸ್ಕ್ವೇರ್ ವ್ಯಾಲ್ಯೂ ಹಿಯರ್. ಟಿ ಸ್ಕ್ವೇರ್ ಈಕ್ವಲ್ ಟು 45 ಇಂಟು 2 ಡಿವೈಡ್ ಬೈ ಎ. ಎ ಇಸ್ ಹೌ ಮಚ್? 2.5 ಅಲ್ವಾ ಅದು?
acceleration with 2.5. So ಇಷ್ಟು ಮಾಡಿದರೆ 36 ಅಂತ ಬರುತ್ತೆ. So that I will definitely get the value for t is equal to square root of 36, that is equal to 6 seconds ಅಂತ ಸಿಗ್ತು ನಮಗೆ. Okay, 6 seconds. This is what very very important. I will get t equal to 6 seconds. Okay, 6 seconds ಬಂದ ನಂತರ finding the u is very simple ಅಲ್ವಾ, ಯಾಕೆಂದರೆ ನಂಗೆ ಗೊತ್ತಿದೆ u ವ್ಯಾಲ್ಯೂ ಇಸ್ ದಿಸ್ ಒನ್, ದಿಸ್ ಇಸ್ ದ ವಾಟ್ ದ u ವ್ಯಾಲ್ಯೂ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ದೇರ್ಫೋರ್ ಐ ವಿಲ್ ಗೆಟ್ u ಈಕ್ವಲ್ ಟು 45 ಡಿವೈಡ್ ಬೈ 6 ಪ್ಲಸ್ 45/6 ಪ್ಲಸ್ ಏನು a/2, a is 2.5 ಇಂಟು t ಸಾ ಮಚ್ 6 ಅಲ್ವಾ, ಅದು 6 ಡಿವೈಡ್ ಬೈ 2 ಅಂತ ಆಯಿತು. ಸೊ ದಿಸ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಐ ವಿಲ್ ಡೆಫಿನೆಟ್ಲಿ ಗೆಟ್ ಎಷ್ಟು ಸಿಗುತ್ತೆ ನೋಡಿ, ಇದೆರಡು ಮಾಡಿದರೆ 7.5 ಸಿಗುತ್ತಾ. ಹೋಪ್ ದ್ಯಾಟ್ ಯು ಡೆಫಿನೆಟ್ಲಿ ಗೆಟ್ 7.5 ಪ್ಲಸ್ 7.5, 7.5 ಪ್ಲಸ್ 7.5, ದಟ್ ಈಸ್ ಆಲ್ಸೋ ಈಕ್ವಲ್ ಟು 15 ಮೀಟರ್ ಪರ್ ಸೆಕೆಂಡ್. ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, 15 meter per second is the right answer for this question. Okay, hope it's clear to everyone. This is a very good problem. Okay, I hope that it's clear to everyone. Okay, so thank you very much. Please go through the entire solution from the beginning if you don't understand it properly. Okay, so that you definitely get understood. Okay, so thank you very much. We should go to the next problem now. Look at this problem. This is also a very good problem. Okay, a bullet fired into a fixed target. ಓಕೆ, ಈಗ ಟಾರ್ಗೆಟ್ ಇರುತ್ತೆ ಅಲ್ಲ ಒಂದು, ಓಕೆ, ಫಿಕ್ಸ್ಡ್ ಟಾರ್ಗೆಟ್ ಲೂಸಸ್ ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಆಫ್ಟರ್ ಪೆನೆಟ್ರೇಟಿಂಗ್ 3 ಸೆಂಟಿಮೀಟರ್. ಈಗ ನೋಡಿ, ವೆರಿ ವೆರಿ ಗುಡ್ ಪ್ರಾಬ್ಲಮ್ ಇದು. ಇದಕ್ಕೆ ಫ್ರೀ ವರ್ಡ್ ಡಯಾಗ್ರಾಮ್ ನಾವು ಮಾಡ್ಕೊಂಬೇಡ. ಇವಾಗ ಈ ಥರದಿಂದ ಇಟ್ಕೊಳ್ಳಿ ಆಯಿತು. ಇಲ್ಲಿಂದ ಟಾರ್ಗೆಟ್ ಇದು ಆಯಿತಾ, ಟಾರ್ಗೆಟು ಇಲ್ಲಿಂದ ಬುಲೆಟ್ ಫೈರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ವಿತ್ ಇನಿಷಿಯಲ್ ವೆಲಾಸಿಟಿ ಆಫ್ ಯು ಆಯಿತಾ. ಈ ಒಂದು ಪಾಯಿಂಟ್ಗೆ ಪೆನೆಟ್ರೇಟ್ ಆದ ನಂತರ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಇದು ಪೊಸಿಷನ್ ಎ ತೊಗೋಣ, ಇದನ್ನು ಬಿ ತೊಗೋಣ ಆಯಿತಾ, ಇದನ್ನು ಸಿ ಅಂತ ತೊಗೋಣ ಆಯಿತಾ. ಸೊ ಎ ಇಂದ ಹೋದ ನಂತರ, ಎ ಇಂದ ಪೆನೆಟ್ರೇಟ್ ಆದ ನಂತರ ಇಟ್ ಮೂವ್ಸ್ ಡಿಸ್ಟೆನ್ಸ್ ಆಫ್ ಹೌ ಮಚ್ 3 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟಾಗಬೇಕಾಯಿತು, 3 ಸೆಂಟಿಮೀಟರ್ವರೆಗೆ ಹೋಗುತ್ತದು ಆಯಿತಾ. ಇಲ್ಲಿ ಬಂದ ತಕ್ಷಣ ಏನಾಯ್ತಿದ್ರೆ ವೆಲಾಸಿಟಿ ಏನಾಗುತ್ತೆ ಆ್ಯಕ್ಚುಲಿ, ಇಲ್ಲಿಂದ ಬರಬೇಕಾದ್ರೆ u/2. ಇಲ್ಲಿ ಯು ಇದ್ದರೆ ಆಫ್ಟರ್ ಪೆನೆಟ್ರೇಟ್ 3 ಸೆಂಟಿಮೀಟರ್ ಇಟ್ ವಿಲ್ ಬಿಕಮ್ u/2 ಅಂತ ಆಗುತ್ತೆ. ಎಟ್ ಪಾಯಿಂಟ್ ಸಿ ದ ಫೈನಲ್ ವೆಲಾಸಿಟಿ ವಿಲ್ ಬಿಕಮ್ ಹೌ ಮಚ್, 0 ತೊಗೊಳ್ತೀನಿ. ಇದನ್ನು ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗ್ತದೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಏನಾಗ್ತದೆ ಅಂತಂದರೆ ಹೌ ಮಚ್ ಫರ್ದರ್ ಇಟ್ ವಿಲ್ ಪೆನೆಟ್ರೇಟ್ ಬಿಫೋರ್ ಕಮಿಂಗ್ ಟು ದ ರೆಸ್ಟ್ ಅಂತ ಕೇಳಿದ್ದಾರೆ. ಅಸ್ಯೂಮಿಂಗ್ ದ್ಯಾಟ್ ನಾವು ತೊಗೊಳ್ಳೋಣ ಸಿ ಎಲ್ಲಿ ರೆಸ್ಟ್ ಆಗಿ ಬರುತ್ತದು, ಈ ಪಾಯಿಂಟಲ್ಲಿ ರೆಸ್ಟಿಂಗ್ ಬರುತ್ತದು. ಅಟ್ ರೆಸ್ಟ್ ಏನಾಗಬೇಕು, ಫೈನಲ್ ವೆಲಾಸಿಟಿ ಆಫ್ ದ ಬುಲೆಟ್ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ತೊಗೊಳ್ಳೋಣ. ಆ್ಯಂಡ್ ಇಟ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಆಫ್ ಹೌ ಮಚ್, ಎಕ್ಸ್ ಆಫ್ಟರ್ ಪಾಯಿಂಟ್ ಬಿ. ಓಕೆ, ಇದಿಷ್ಟನ್ನು ನಾವು ಇಲ್ಲಿ ಮೆನ್ಷನನ್ನು ಮಾಡ್ಕೋಬೋದು. ಇವಾಗ ನಾವೇನು ಮಾಡೋಣ ಅಂತಂದರೆ ವಿ ಹ್ಯಾವ್ ಟು ಯೂಸ್ ದ ಇಕ್ವೇಷನ್ಸ್ ಆಫ್ ದ ಮೋಷನ್ಸ್ ಯೂಸ್ ಮಾಡ್ತಾ ಬರೋಣ. ಈಗ ಎಟ್ ಪಾಯಿಂಟ್ ಎ ಮಾಡೋಕ್ಕೆ ಹೋದರೆ ನನಗೆ ಇವಾಗ v² ಈಕ್ವಲ್ ಟು u² ಪ್ಲಸ್ 2as ಅಂತದೆ ನಮಗೆ ಇವಾಗ ಅಲ್ವಾ, ಹೆಂಗಂದ್ರೆ. ಸೊ ಫೈನಲ್ ವೆಲಾಸಿಟಿ ಏನಾಗಬೇಕು ಇಲ್ಲಿ, ಇದರಲ್ಲಿ u/2 ಬರಬೇಕಲ್ವ ಅದು. ಸೊ ಅದಕ್ಕೋಸ್ಕರ u/2 ಎಕ್ಸಾಕ್ಟ್ಲಿ ಹಾಫ್ ಬರಬೇಕು ಅದು. ಓಕೆ, ಡೆಫಿನೆಟ್ಲಿ ಎಕ್ಸಾಕ್ಟ್ಲಿ ಹಾಫ್ ಬರಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಅಲ್ಲಿ ಎಕ್ಸಾಕ್ಟ್ಲಿ ಹಾಫಿಗೆ ತೊಗೊಂಬರೋಣ. v² ಮಸ್ಟ್ ಬಿ ಈಕ್ವಲ್ ಟು, ಇಟ್ ಶುಡ್ ಬಿ ಈಕ್ವಲ್ ಟು ಹೌ ಮಚ್, ಸಾರಿ ವೇಟ್ ಫಾರ್ ಇಟ್. ಓಕೆ, ಸೊ ನಾವು ಇಟ್ಸ್ ಕ್ಲಿಯರ್. ಓಕೆ, v² ವಿಲ್ ಬಿಕಮ್ u² ಡಿವೈಡ್ ಬೈ 2, ಯಾಕೆಂದರೆ ಇದರದ್ದು u/2 ದ ಹೋಲ್ ಸ್ಕ್ವೇರ್ ಅಂತ ನಾವು ತೊಗೋಬೋದು ಅದನ್ನು. ದಟ್ ಈಸ್ ಈಕ್ವಲ್ ಟು u² ಪ್ಲಸ್ 2as ಅಂದರೆ ಏನಾಗಬೇಕು, ಇಟ್ ಶುಡ್ ಬಿ 3 ಸೆಂಟಿಮೀಟರ್. ಇಟ್ ಶುಡ್ ಬಿ 3 ಸೆಂಟಿಮೀಟರ್ ಅಂತ ಆಗಬೇಕು. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೆಂಟಿಮೀಟರ್ ಅಂತ ಹಂಗೆ ತೊಗೋಬೇಕು ಅಂತೇನಿಲ್ಲ ನಮಗೆ, ಬಟ್ ಸ್ಟಿಲ್ ತೊಗೊಂಡ್ರೆ ಬೆಸ್ಟ್ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಎಸ್ ಶುಡ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ದ ಸೆಂಟಿಮೀಟರ್ ಅಂತ ಇಟ್ಕೊಂಬೋಣ. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನಾನು ಇವಾಗ, ಸೊ ದಟ್ ಐ ಡೆಫಿನೆಟ್ಲಿ ಗೆಟ್ ದ ಆಕ್ಸಲರೇಷನ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಗೆಟ್ 6 times a must be equal to, ಓಕೆ, 6 times a must be equal to u² ಡಿವೈಡ್ ಬೈ 4 ಮೈನಸ್ u² ಅಂತ ಆಗಬೇಕು. ದಟ್ ಈಸ್ ಈಕ್ವಲ್ ಟು ಮೈನಸ್ 3u² ಡಿವೈಡ್ ಬೈ 4 ಅಂತ ಆಯಿತು. ಇಟ್ ಇಂಪ್ಲೈಸ್ a ಮಸ್ಟ್ ಬಿ ಈಕ್ವಲ್ ಟು ಮೈನಸ್ u² ಡಿವೈಡ್ ಬೈ 8 ಅಂತ ಆಗುತ್ತೆ. ಓಕೆ, ಮೈನಸ್ u² ಬೈ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್ ಅಲ್ವಾ. ಇಷ್ಟು ಬಂತು. ಇಲ್ಲಿ ನೆಗೆಟಿವ್ ಸೈನ್ ಏನಿದೆಯಲ್ಲ, ಇದು ಇಂಡಿಕೇಶನ್ ಏನು ಮಾಡುತ್ತೆ, ಆಕ್ಸಲರೇಷನ್ ಈಸ್ ಡಿಕ್ರೀಸಿಂಗ್ ಅಲ್ವಾ. ಆಕ್ಸಲರೇಷನ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಆಕ್ಸಲರೇಷನ್ ಡಿಕ್ರೀಸ್ ಆಗ್ತದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಟಾರ್ಡಿಂಗ್ ಅಂತ ನಾವು ತಗೋತೀವಿ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ರಿಟಾರ್ಡಿಂಗ್. ಓಕೆ, ರಿಟಾರ್ಡಿಂಗ್ ಅಂತ ಅದನ್ನು ಕನ್ಸಿಡರೇಷನನ್ನು ಮಾಡ್ತೀವಿ, ಅಷ್ಟೇ ಮಾಡಬೇಕಾಗಿರೋದು, ಮತ್ತೇನಿಲ್ಲ. ಇವಾಗ ಎಟ್ ಸಿ ತೊಗೊಳ್ತೇನೆ ನಾನೀಗ. ಎಟ್ ಸಿ ಅಥವಾ ಬಿ ಸಿಗೆ ಏನಾಗುತ್ತೆ ಅಂತ ನೋಡೋಣ. ಸಿಗೆ ಬಂದು ನಿಂತ್ಕೊಳ್ಳುತ್ತೆ ಅದು. ಎಟ್ ಪಾಯಿಂಟ್ ಬಿ ಇನಿಷಿಯಲ್ ವೆಲಾಸಿಟಿ u ಮಸ್ಟ್ ಬಿ ಈಕ್ವಲ್ ಟು u/2 ಹಾಫ್ ಇದೆ.
ಆ್ಯಂಡ್ at c final velocity must be equal to 0. ಇಷ್ಟು ನಾವು ತಗೋತೀವಿ. ಮತ್ತು ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಇಕ್ವೇಷನ್, v ಸ್ಕ್ವೇರ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2a ಇಂಟು s. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. v ವಿಲ್ ಬಿಕಮ್ 0 ಈಕ್ವಲ್ ಟು u ವಿಲ್ ಬಿಕಮ್ u ಬೈ 2 ಸ್ಕ್ವೇರ್ ಪ್ಲಸ್ 2 ಇಂಟು a ವ್ಯಾಲ್ಯೂ ಇಸ್ ಮೈನಸ್ u ಸ್ಕ್ವೇರ್ ಡಿವೈಡ್ ಬೈ a ಇಂಟು ಎಸ್. ಆಯಿತಾ, ನಾವು ಏನೇ ನಾವೀಗ ಕಂಡುಹಿಡಬೇಕು ಇವಾಗ ಇಲ್ಲಿ. ಓಕೆ, ಸೊ ಟು ಗೆಟ್ ದ ವ್ಯಾಲ್ಯೂ ಫಾರ್ ದ್ಯಾಟ್ ಏನು ಅಂತ ಬರುತ್ತೆ ನೋಡೋಣ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಇಫ್ ಯು ಸಿಂಪ್ಲಿಫೈ ದಿಸ್ ಒನ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಏನೇನು ಸಿಗುತ್ತೆ ನೋಡಿ ಇವಾಗ. 2 1s are 2 4s ಹೋಯಿತು. ಸೊ ದ್ಯಾಟ್ ಹೌ ಮಚ್ ವಿಲ್ ಗೆಟ್ ಹಿಯರ್, ಯು ಸ್ಕ್ವೇರ್ ಡಿವೈಡ್ ಬೈ 4 ಈಕ್ವಲ್ ಟು, ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ, ಯು ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಎಸ್ ಅಂತ ಉಳಿಯುತ್ತೆ. ಇಟ್ ಇಂಪ್ಲೈಸ್ ಎಸ್ ಮಸ್ಟ್ ಬಿ ಈಕ್ವಲ್ ಟು 1 centimeter. ಯು ಲೆಫ್ಟ್ ವಿತ್ ಎಸ್ ಈಸ್ ಈಕ್ವಲ್ ಟು 1 centimeter and it is in option B is the right answer for this problem. Okay, hope it's clear to everyone. Very good conceptual problem. This is how you have to solve this problem. Hope it's clear to everyone. Okay, we shall go to next problem now. Next problem ಏನು ಹೇಳ್ತಂತ ನೋಡೋಣ. Okay, if the velocity of a particle is v equal to at plus bt square, okay, where a and b are constants, then the distance traveled by it between 1 second and 2 seconds is the question. ಆಯಿತಾ, ಈಗ ಟೈಮಿಗೆ ಲಿಮಿಟ್ ಏನಾಗಬೇಕಾಯಿತು, 1 ಸೆಕೆಂಡಿಂದ 2 ಸೆಕೆಂಡ್ವರೆಗೆ ಅದು ಟೈಮ್ ಲಿಮಿಟನ್ನು ಕೊಟ್ಟಂಗೆ ಆಯಿತು ಅಲ್ವಾ. ನಮ್ಗೆ ಚೆನ್ನಾಗಿ ಗೊತ್ತಿದೆ, ಆ್ಯಸ್ ದೇ ಹಾಗೆ ಒಂದು ವ್ಯಾಲ್ಯೂ ಫಾರ್ ವಿ ಈಕ್ವಲ್ ಟು ಎ ಟಿ ಪ್ಲಸ್ ಬಿ ಟಿ ಸ್ಕ್ವೇರ್ ಆಗಿರೋದಕ್ಕೆ we know that dx divided by dt must be equal to v antade. It implies dx equal to v into dt. Okay, suppose if you integrate nam ಬೇಕಾಗಿರೋದು x ವ್ಯಾಲ್ಯೂ ಇಲ್ಲಿ ಇವಾಗ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡ್ಯೂರಿಂಗ್ ದ ಇಂಟರ್ವಲ್ 1 second and 2 seconds. ಸೊ ಅದಕ್ಕೋಸ್ಕರ ಇಂಟಿಗ್ರೇಷನ್ ಆಫ್ dx equal to x, that is equal to ಇಂಟಿಗ್ರೇಷನ್ ಆಫ್ v into dt and limits are from 1 second to 2 seconds ಅಂತ ನಾವು ತಗೋತೀವಿ. ಓಕೆ, ಸೊ therefore ಮಾಡೋಣ, I will definitely get x equal to integration of 1 to 2. Okay, 1 to 2 ಸಿಗುತ್ತೆ ನನಗೆ ಇವಾಗ ಇಂಟಿಗ್ರೇಷನು. v is at plus b into t square into dt. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಇಟ್ ಶುಡ್ ಬಿ t ಸ್ಕ್ವೇರ್ ಡಿವೈಡ್ ಬೈ 2 ಇಂಟಿಗ್ರೇಷನನ್ನು ಮಾಡಿದರೆ, ಓಕೆ, ಪ್ಲಸ್ b ಇಂಟು t ಕ್ಯೂಬ್ ಡಿವೈಡ್ ಬೈ 3. ಓಕೆ, ವಿತ್ ದ ಲಿಮಿಟ್ಸ್ ಫ್ರಾಮ್ 1 to 2. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಎ ಇಂಟು 4 ಡಿವೈಡ್ ಬೈ 2 ಮೈನಸ್ 1 ಡಿವೈಡ್ ಬೈ 2 ಪ್ಲಸ್ ಬಿ ಇಂಟು 8 ಡಿವೈಡ್ ಬೈ 3 ಮೈನಸ್ 1 ಡಿವೈಡ್ ಬೈ 3 ಅಂತ ಸಿಗುತ್ತೆ. ದಟ್ ಈಸ್ ಆಲ್ಸೋ ಈಕ್ವಲ್ ಟು ಏನು ಸಿಗುತ್ತೆ ನೋಡಿ, 3a ಡಿವೈಡ್ ಬೈ 2 ಪ್ಲಸ್ 7b ಡಿವೈಡ್ ಬೈ 3 ಅಂತ ಆನ್ಸರ್ ಸಿಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಇನ್ ಆಪ್ಷನ್ ಸಿ. ಇಟ್ ಈಸ್ ಇನ್ ಆಪ್ಷನ್ ಸಿ. Okay, C is the right answer for this problem. Hope it is clear to everyone. This is a very good problem on the basis of the concept of velocity as well as displacement. ಈ ಥರ ನೀವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಇದೆಲ್ಲದೂ ಕೂಡ ಒಂದು ಸ್ವಲ್ಪ ಇಕ್ವೇಷನ್ಸ್ ಆಫ್ ದ ಮೋಷನ್ಸ್ ಮೇಲೆ ಡಿಪೆಂಡ್ ಆಗಿದ್ದು ಈ ಥರ ಪ್ರಾಬ್ಲಮ್ಸ್ ಎಲ್ಲದು ಕೂಡ. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಆ್ಯಂಡ್ ಇನ್ ನೆಕ್ಸ್ಟ್ ಸೆಷನ್ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಸೇಮ್ ಚಾಪ್ಟರ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. See you in the next session. Okay, thank you.